ನಮಸ್ತೆ. ಇವತ್ತು ನಮಗೆ ಸರ್ವ್ ಮಾಡೋಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರೋರು ರೆವಿನ್ಯೂ ಸೆಕ್ರೆಟರಿ, ರೆವಿನ್ಯೂ ಇನ್ಸ್ಪೆಕ್ಟರು, ಸರ್ವೇರು, ತಹಸೀಲ್ದಾರು ಇವರೆಲ್ಲ ಬಂದು ಅಳತೆ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿ ಒಂದು 3 ನಂಬರ್ ಇದೆ ಸರ್ವೆ ನಂಬರಲ್ಲಿ. ಸರ್ವೆ ನಂಬರ್ 100ಅಲ್ಲಿ 38 ಎಕರೆ 10 ಗುಂಟಲು ಇಲ್ಲಿಂದ ಅಲ್ಲಿ ಕೆರೆ ಬರುತ್ತಲ್ಲ, ಕೆರೆ ಕಡೆಯಿಂದ ಒಂದು 3 ಬಫರ್ಸ್ ಇದೆ, ಒಂದು 30 ಮನೆ ಹೋಗುತ್ತೆ. ಅಲ್ಲಿಂದ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಆಯಿತಾ? ಸರ್ವೆ ನಂಬರ್ 104 ಇಲ್ಲಿದ್ದೀವಿ. ಇದು 104 ಇಲ್ಲಿ ರಾಜ್ ಕಾಲುವೆ ಬರುತ್ತೆ. ಇದು ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಲ್ಯಾಂಡಲ್ಲಿ ಇಲ್ಲಿ ರೋಡ್ ಹಾಕಿದ್ದಾರೆ, ತಾರ್ ರೋಡ್ ಹಾಕಿದ್ದಾರೆ, ಸಿಮೆಂಟ್ ರೋಡ್. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಗುತ್ತಾ, ಯಾರು ಅಡ್ಜಸ್ಟ್ಮೆಂಟ್ ಆಗ್ತಾರ ಗೊತ್ತಿಲ್ಲ. 100 ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇರೋದ್ರೆ ಇವ್ರು ಮಾಡಲ್ಲ. ಈ ಮುಂಚೆ ಇರೋರು ಆಫೀಸರಲ್ಲೇ ಆನರಬಲ್ ರೆವಿನ್ಯೂ ಮಿನಿಸ್ಟರು ಕೃಷ್ಣ ಬೈರೇಗೌಡ ಸರ್ಗೆ ನನ್ನ ಕಡೆಯಿಂದ ಒಂದು ಪರ್ಸನಲ್ ರಿಕ್ವೆಸ್ಟು. ಯಾಕಂದರೆ ಸರ್, ಇದು ಸರ್ವೆ ನಂಬರು 104 ಸರ್ವೆ ನಂಬರ್ 67 ಬಂದು ಮಲ್ಲೆಪಲ್ಲಿಯದು ಅದು ಟೋಟಲಿ 38 ಎಕರೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಇದು ಪ್ಯೂರ್ ಕರೆ ಒತ್ತುವರಿ ಮಾಡ್ತಾ ಇದ್ರೆ ಇದಕ್ಕೆ ದಾಖಲಾತಿ ಕೊಡೋದು ರೆವಿನ್ಯೂ ಡಿಪಾರ್ಟ್ಮೆಂಟು. ಪಾನಿ ಕೊಡುವುದು A to Z ಏನೊಂದು ದಾಖಲಾತಿ ಕೊಡಬೇಕಂದ್ರೆ ನಮಗೆ KGF ರೆವಿನ್ಯೂ ಡಿಪಾರ್ಟ್ಮೆಂಟೇ ಕೊಡಬೇಕು. ಇವರು ಸ್ಟಿಲ್ ಆನ್ ಡೇಟ್ ಇವರು ಆಫೀಸರ್ ಇದ್ದಾರೆ, ಇವರು ಕೊಡ್ತಾರ, ಇದಕ್ಕೆ ಮುಂಚೆ ಇರೋದು ಕೊಡ್ತಾರೆ. ಯಾರು ಕೊಡ್ತಾರ? ಆನರಬಲ್ ರೆವಿನ್ಯೂ ಮಿನಿಸ್ಟ್ರು, ಆನೆಸ್ಟ್ ಆಫೀಸರ್ ಅವರು. ದಯವಿಟ್ಟು, ಯಾಕಂದರೆ ಈ ಫೇಸ್ಬುಕ್ಕಲ್ಲಿ ಸಾರು ಇದ್ದಾರೆ, ಅವ್ರು ನೋಡಬೇಕಿದು. ಯಾಕಂದರೆ ನೋಡಿ, ನಾವಿಲ್ಲಿ ಲೆಟ್ರ್ ಕಳಿಸ್ತೀವಿ. ಇಲ್ಲಿ ಸರ್ವೆ ನಂಬರ್ 100ಅಲ್ಲಿ 38 ಎಕರೆ 10 ಗುಂಟಲ್ ಸರ್, ಪ್ಯೂರ್ ಕೆರೆ ಸರ್. ಇದು ಇಲ್ಲಿ ಕೆರೆ ಕ್ಯಾನ್ಸಲ್ಲ, ಒಂದು 5 ಎಕರೆದಲ್ಲಿ ಕೆರೆ ಇದೆ. ಎಲ್ಲ ದಾಖಲಾತಿಗಳು ಮಾಡಿಕೊಂಡು ಇಲ್ಲಿ ಇರುವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಇದ್ದಾರೆ ಅಂದರೆ ಹೆಂಗೆ ಸರ್? ಇದು ಒಂದು ಈ ಇತಿಹಾಸದಲ್ಲಿ ಒಂದು ಕೆರೆ ಕೂಡ ಬಿಟ್ಟಿಲ್ಲ ಅಂದರೆ ಹೆಂಗೆ ಸರ್ ನ್ಯಾಯ? ಅದು ಯಾವ ಥರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಯಾವ ಆಫೀಸರ್ಸ್ ಮಿಸ್ಯೂಸ್ ಮಾಡ್ತಾರೆ. ದಯವಿಟ್ಟು ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀವಿ, ಇದು ಕಂಡಿಡ್ಬಿಟ್ಟು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಅದೇ ಥರ ಸರ್ವೆ ನಂಬರ್ 104 ಇಲ್ಲಿದ್ದೀವಿ. ಇಲ್ಲಿ ಒಂದು ರಾಜ್ ಕಾಲುವೆ ಬರುತ್ತೆ, ಅದೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಅವ್ರದ್ದು ಓನ್ ರೋಡ್ ಥರ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಇಲ್ಲಿ ಬರೋದು ಇದರಲ್ಲಿ 11 ಎಕರೆ 25 ಗುಂಟಾಲು ಸರ್. ಗೌರ್ಮೆಂಟ್ ಲ್ಯಾಂಡ್ ಸರ್ ಇದೆಲ್ಲ, ಕೆರೆಗಳು ಬರೋದು ಲ್ಯಾಂಡ್ಗಳು. ಇದು ಹೆಂಗೆ ಮಾಡ್ತಾರೆ? ಒಂದು ನೀರಿದ್ದರೆ ಜನಕ್ಕೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತಾ ಇದ್ದೀವಿ ಅಂದರೆ, ಬಾತ್ಮಂಗಲ KGF ಅಮೃತ ಸಿಟಿ ಸ್ಕೀಮಲ್ಲಿ ಮುಂಚೆ ಮಾಡಿರುವುದು ಅದು ಸರ್. ನೀರೇ ಬಂದಿಲ್ಲ. ಮೋರ್ ದೆನ್ 54 crore ವೇಸ್ಟ್ ಆಯ್ತು. ಅದು 54 ಕೋಟಿ ಬಾತ್ಮಂಗಲ KGF ವಾಟರ್ ಲೈನ್. ಯಾಕೆ ಅದನ್ನು ಉದಾಹರಣೆ ಕೊಡ್ತೀವಿ, ನೀರಿಗೋಸ್ಕರ ಬಾತ್ಮಂಗಲಕ್ಕೆ ಇದು ಮಾಡಿದ್ದಾರೆ, ಪೈಪ್ ಲೈನ್ ಹಾಕ್ಕೊಂಡು ಬರೋಕ್ಕೆ ಸರ್. ಇವತ್ತು 2015 ಸ್ಟಾರ್ಟ್ ಆಗಿರೋದು. ಅದು ಸ್ಟಿಲ್ ಆನ್ ಡೇಟ್ ಒಂದು ನೀರು ಬಂದಿಲ್ಲ, ಪೈಪೇ ಫಿನಿಸ್ಟ್ ಆಗಿಲ್ಲ. ಅದಕ್ಕೆ ಎಷ್ಟು ಅಮೌಂಟು? 54 crore 80 lakhs ಸಮಥಿಂಗ್. ಅದು ಆಲ್ರೆಡಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದೆ, ನಮ್ಮ ಹತ್ರ ಲಿಸ್ಟೇ ಇದೆ. ಅದೇ ಥರ 3 ಕೆರೆಗಳಿದೆ ಸರ್. ಇಲ್ಲಿ 3 ಕೆರೆಗಳು. ಇಲ್ಲಿರೋರು ತಹಸೀಲ್ದಾರ್ ಮಾಡೋದು ದಯವಿಟ್ಟು ಇದು ಚೆಕ್ ಮಾಡಿ, ಇದು ಗೌರ್ಮೆಂಟ್ ಕಡೆಯಿಂದ ತಗೊಳ್ಬೇಕು ಅವರು. ಯಾಕಂದರೆ ಯಾರು ತಪ್ಪು ಮಾಡಿದೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ. ಓನ್ಲಿ ಒಂದು ಮಿಸ್ಟೇಕ್ ನಿಮ್ಮ ಕಡೆಯಿಂದ ಏನು ಮಾಡ್ತೀರಾ ಅಂದರೆ, ಯಾರೋ ಬರ್ತಾರೆ ಇಲ್ಲಿಗಲ್ ಒಂದು ಪಾನಿ ಸೆಟ್ಟಿಂಗ್ ಮಾಡ್ತಾರೆ, ಸಮ್ ಆಫೀಸರ್ಸ್ ಇಟ್ಕೊಂಡು ಸೆಟ್ಟಿಂಗ್ ಮಾಡ್ತಾರೆ, ಇಲ್ಲಿಗಲ್ ಪಾನಿ ತಗೊಳ್ತಾರೆ. ಅದ್ರ ಮೇಲೆ ಪಂಚಾಯತ್ಗೆ ಹೋಗ್ತಾರೆ. ಈ ಗಡ್ಗಾಮ್ನಲ್ಲಿ ಪಂಚಾಯತ್ ಒಂದಿದೆ. ಈ ಕೆರೆಗೆಲ್ಲ ಸಂಬಂಧಪಟ್ಟ ಬರೋದು ಗಡ್ಗಾಮ್ನಲ್ಲಿ ಪಂಚಾಯತು. ಈ ಪಂಚಾಯತ್ ಅವರು ಇಲ್ಲಿಗಲ್ ಡೀಡ್ ಕೊಟ್ಬಿಟ್ರೆ 1000 ಗಟ್ಟಲೆ ಖಾತಾ ಕೊಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಇಒ ಇದ್ದಾರೆ. ಇಲ್ಲಿ ಇದೆಲ್ಲ ಈ ಮಂಜುನಾಥ್ ಗೊತ್ತು, ಇಒಕ್ಕೆ. ಇದು ಕೆರೆಪ್ಪ, ಅದು ಯಾಕೆ ನೀವು ಕೊಡ್ತೀರಾ ಖಾತಾನೋ ಅವ್ರು ಕೇಳಬೇಕು, ಅವ್ರು ಕೇಳಲ್ಲ. ರೂಲಿಂಗ್ MLA ಮೇಡಮ್ ಗೊತ್ತಾಗಬೇಕು. ನಮ್ಮ ಊರಿಗೆ ದೊಡ್ಡ ಇದು ಕೆರೆ. ಇದು 2 ಕೆರೆ ಯೂಸ್ ಮಾಡಿದರೆ ಮೋರ್ ದೆನ್ 42 ಎಕರೆ ಆಗುತ್ತೆ. 2 ಕೆರೆ ಒತ್ತುವರಿ ಮಾಡ್ಕೊಂಡಿರೋದು. ಎಲ್ಲಿ ಮೇಡಮ್ ಅವ್ರ ಗಮನಕ್ಕೂ ಮೀಟಿಂಗ್ ಮಾಡ್ತಾರೆ. ಅವತ್ತು ಮೇಡಮ್ ಅವ್ರಿಗೂ ಗಮನಕ್ಕೆ ಬರಬೇಕು. ಇಲ್ಲಿ ಇರುವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಿಸ್ಯೂಸ್ ಮಾಡಿದ್ದಾರೆ. ನಾವು ಪಬ್ಲಿಕ್ ಹೇಳಕ್ಕೆ ಇಷ್ಟಪಡಲ್ಲ. ಪಬ್ಲಿಕ್ ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂದರೆ, ಅವ್ರು ಇವ್ರ ಹತ್ರ ಹೋಗಿದ್ರೆ ಇವ್ರು ದಾಖಲಾತಿ ಮಾಡಿಕೊಡ್ತಾರೆ, ಅವ್ರು ಮಿಸ್ಯೂಸ್ ಮಾಡ್ತಾರೆ. ದಯವಿಟ್ಟು ಆನರಬಲ್ ರೆವಿನ್ಯೂ ಮಿನಿಸ್ಟ್ರು ಇದು ಗಮನಕ್ಕೆ ತಗೊಂಡು ಇದು ಇಮಿಡಿಯೇಟ್ ಆಗಿ ಟೇಕ್ ಓವರ್ ಮಾಡಬೇಕು ಅನ್ನೋ ಮುಖಾಂತರ ಕೇಳ್ತಾ ಇದ್ದೀವಿ.